ಶ್ರೀ ಹಾರ್ಕೂಡ ವಾಹಿನಿಗೆ ಸ್ವಾಗತ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಮೈಸಲ್ಗಾ ಗ್ರಾಮದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯ 14ನೇ ಜಾತ್ರಾ ಮಹೋತ್ಸವವು ಶ್ರೀ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಸಂಸ್ಥಾನ ಹಿರಮಠ ಸುಕ್ಷೇತ್ರ ಹಾರ್ಕೂಡ್ ಪಾವನ ಸಾನ್ನಿಧ್ಯದಲ್ಲಿ ಜರುಗಿತು. ಕವಿರಾಜ್ ಪಾಟೀಲ್ ಮೈಸೂರಿಗಿರವರು ಒಂದು ಅತ್ಯುತ್ತಮವಾಗಿರುವಂತಹ ಗಾಯನವನ್ನು ನಡೆಸಿಕೊಡಲಿದ್ದಾರೆ. ತಾವೆಲ್ಲರೂ ಅದನ್ನು ಆಲಿಸಿ ಆನಂದಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮನೆಗಿಂದು ಅಡುತ್ತ ಬಾರಮ್ಮ ನಲಿ ನಲಿದಾಡುತ್ತ ಬಾರಮ್ಮ ಅಡುತ್ತ ಬಾರಮ್ಮ ನಲಿ ನಲಿದಾಡುತ್ತ ಬಾರಮ್ಮ ಪಂಕಜಮುಖಿಯರು ಸಂಭ್ರಮದಿಂದಲೇ ಪಂಕಜಮುಖಿಯರು ಸಂಭ್ರಮದಿಂದಲೇ ಸಕಲವರ ಕೈ ಕಿಣಿ ಕಿಣಿ ಕಿಣಿಯಂದಾಡುಮ್ಮ ಬಾರಮ್ಮ ನಲಿ ನಲಿದಾಡುತ್ತ ಬಾರಮ್ಮ ಅಡುತ್ತ ಬಾರಮ್ಮ ನಲಿ ನಲಿದಾಡುತ್ತ ಬಾರಮ್ಮ 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 ಮಹಾಲಕ್ಷ್ಮಿಯೇ ಬಾರಮ್ಮ. ಇಲ್ಲಿವರೆಗೆ ಸಂಗೀತ ಸೇವೆಯನ್ನು ಅತ್ಯದ್ಭುತವಾಗಿ ನಡೆಸಿಕೊಟ್ಟಿರುವಂತಹ ಕವಿರಾಜ್ ಗಾಯಕರಿಗೂ ನಮ್ಮೆಲ್ಲರ ವತಿಯಿಂದ ಜೋರಾದ ಚಪ್ಪಾಳೆಗಳ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಶ್ರೀ ಮಹಾಲಕ್ಷ್ಮಿ ತಾಯಿಯ 14ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 9/5/2026ರಿಂದ 17/5/2026ರವರೆಗೆ ನಿರಂತರವಾಗಿ 9 ದಿನಗಳ ಪರ್ಯಂತ ನವಲಗುಂದದ ಅಜಾತ ಶ್ರೀ ನಾಗಲಿಂಗ ಮಹಾಶಿವಯೋಗಿಗಳ ಪುರಾಣ ಕಾರ್ಯಕ್ರಮವು ಆಯೋಜಿಸಲಾಗಿದ್ದು, ಇಂದಿನ ದಿವಸವು ಆ ಪುರಾಣ ಕಾರ್ಯಕ್ರಮದ ಅಂತಿಮ ದಿವಸವಾಗಿದ್ದು, ಇಂದಿನ ಕಾರ್ಯಕ್ರಮವನ್ನು ಪರಮ ಪೂಜ್ಯರಾಗಿರುವಂತಹ ಶ್ರೀ ಸಿದ್ದಾರಾಮ ಶಿವಯೋಗಿಗಳಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುವುದೇನೆಂದರೆ, ಇಂದಿನ ಈ ಸಮಾರೋಪ ಕಾರ್ಯಕ್ರಮವನ್ನು ಒಂದು ಅತ್ಯುತ್ತಮವಾಗಿರುವಂತಹ ಪ್ರಾರ್ಥನೆ ಗೀತೆಯೊಂದಿಗೆ ನಮ್ಮ ಗವಾಯಿಗಳು ಆರಂಭಿಸಲಿದ್ದು, ತಾವೆಲ್ಲರೂ ಶಾಂತ ರೀತಿಯಿಂದ ಆಲಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಶಿವನೇ ಗುರುವಾಗಿ ಆನಂದ ತಾಯಿ ಶಿವಬಂದ ಶಿವನೇ ಗುರುವಾಗಿ ತಂದರುವಾನಂದ ಸರ್ವದ ಕಾಯುತ್ತ ಸರ್ವೇಶ ತಾನಾದ ಸರ್ವದ ಕಾಯುತ್ತ ಸರ್ವೇಶ ತಾನಾದ ಕನ್ಯಾಕುಮಾರನಿಗೆ ಶ್ರೀಲಕ್ಷ್ಮಿಯಿಂದ ಕನ್ಯಾಕುಮಾರನಿಗೆ ಶ್ರೀಲಕ್ಷ್ಮಿಯಿಂದ ಬಂದರು ಗುರುವರರು ತಂದರು
ಭಕ್ತಿಪೂರ್ವಕವಾದಂತಹ ಪ್ರಾರ್ಥನೆ ಗೀತೆಯನ್ನು ನೆರವೇರಿಸಿಕೊಟ್ಟಿರುವಂತಹ ಗಾಯಕರಿಗೆ ನಮ್ಮೆಲ್ಲರ ವತಿಯಿಂದ ಜೋರಾದ ಚಪ್ಪಾಳೆಗಳ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಅದೇ ರೀತಿಯಾಗಿ ಇಂದಿನ ಪ್ರವಚನ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮವನ್ನು ಪರಮ ಪೂಜ್ಯರು ಪುರಾಣಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಇಂದಿನ ಈ ಸಮಾರೋಪ ಕಾರ್ಯಕ್ರಮವನ್ನು ಆರಂಭಿಸಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇವೆ. ಪರಮ ಪವಿತ್ರವಾಗಿರತಕ್ಕಂಥ ಅವಧೂತ, ಈ ನಾಡಿನ ಶ್ರೇಷ್ಠ ಸಂತ ನವಲಗುಂದದ ಅಜಾತ ನಾಗಲಿಂಗ ಶಿವಯೋಗಿಗಳ ಚರಿತ್ರೆಯನ್ನ ತಾವೆಲ್ಲ ಹೇಳ್ತಾ ಬಂದಿರಿ. ಇವತ್ತು ಆ ಪುರಾಣದ ಮಹಾಮಂಗಲ ಮುಕ್ತಾಯ ಸಮಾರಂಭ. ಬಹುತೇಕ ಜಗತ್ತಿನೊಳಗ ಬಹಳ ಮಂದಿ ಚರಿತ್ರೆಗಳನ್ನ ನಾವು ಕೇಳ್ತೀವಿ. ಕೆಲವೊಬ್ಬ ಮಹಾತ್ಮರಲ್ಲಿ ಹೆಂಗಿರ್ತಾರಂತಂದ್ರ ಶಾಂತ ಸ್ವಭಾವದ ಮಹಾತ್ಮರು ಇರ್ತಾರ, ಕೆಲವೊಬ್ಬರು ಉಗ್ರ ಸ್ವರೂಪಿ ಮಹಾತ್ಮರು ಇರ್ತಾರೆ. ನಾ ಮೊನ್ನೆ ಹೇಳಿದಂಗ ಸಿದ್ಧಾರೂಢರು ಬಹಳ ಶಾಂತ ಸ್ವಭಾವದವರು. ಯಾರು ಬಡದ್ರು, ಯಾರು ಬೈದ್ರು, ಯಾರು ಏನು ಅಂದ್ರು ಯಾರಿಗೂ ಏನು ಅಂತಿದ್ದಿಲ್ಲ. ಸಿದ್ಧಾರೂಢರು ಬಡಿಸ್ಕೊಂಡು ಸುಮ್ಮ ಹೋಗಿದ್ರು. ಆದ್ರೆ ನವಲಗುಂದ ನಾಗಲಿಂಗಜ್ಜ ಹಂಗಲ್ಲ. ಯಾರ ಏನಾರ ಅಂದ್ರ ಈಗ ನಮ್ಮ ಮಂದ್ಯಾಗೂ ಇರ್ತಾರ ನೋಡ್ರಿ, ಜಗಳ ಗಂಟರು ಇರ್ತಾರ. ಇಲ್ಲಿ ನಮ್ಮ ಊರಾಗಿರುವುದಿಲ್ಲೇನ್ರಿ, ಜಗಳ ಗಂಟರು ಇರ್ತಾರ. ನಂತರ ಏನಾರ ಅಂದ್ರು ಅನ್ನೋದಕ್ಕ ಬಿಡ ನಮ್ಮ ಹೋದಂತ ಅಂದ್ ಹೋಗೋರು ಇರ್ತಾರ. ಮಹಾತ್ಮರು ಹಂಗೆ ಯಾರ ಏನಾರ ಅಂದ್ರ ನಮ್ಮವನೇದಾರಂತ ಸುಮ್ಮ ಹೋಗೋರು ಇರ್ತಾರ. ನವಲಗುಂದ ನಾಗಲಿಂಗ ಅಲ್ಲ, ಹಂಗಲ್ಲ. ಯಾರು ಏನಂದಿರ್ತಾರ ಅವ್ರಿಗೆ ತಿರುಗಿ ಆಗಿಂದಾಗ ಉತ್ತರ ಕೊಡಬೇಕು, ಇಲ್ಲಾಂದ್ರೆ ಶಾಪಾನೆ ಕೊಡಬೇಕು. ಅಂತಹ ಪೂಜ್ಯರು ನಮ್ಮ ನವಲಗುಂದದ ನಾಗಲಿಂಗ ಶಿವಯೋಗಿಗಳು. ಬಹುತೇಕ ನಾಡಿನಾದ್ಯಂತ ಅನೇಕ ಪವಾಡಗಳನ್ನು ಮಾಡಿ ಅನೇಕ ಜನರನ್ನು ಉದ್ಧಾರ ಮಾಡಿ ಸಮಗಾರ ಭೀಮವನಂತಹ ಭೀಮವನಿಗೆ ಬ್ರಹ್ಮ ಪದವಿಯಿಂದ ಕೊಟ್ಟಿರತಕ್ಕಂಥ ಮಹಾನುಭಾವ ಯಾರು ಅಂತಂದ್ರೆ ಅಜಾತದ ನಾಗಲಿಂಗ ಶಿವಯೋಗಿಗಳು. ಅಜಾತ ನಾಗಲಿಂಗ ಶಿವಯೋಗಿಗಳು ನಮ್ಮ ಕಂಬಳಿ ಮಠದ ಅಜ್ಜಾರದು ಭಿನ್ನ ಇತ್ತಿವತ್ತ ಪ್ರಸಾದ ವ್ಯವಸ್ಥೆ ಅವರಲ್ಲೇ ಇತ್ತು. ನಮ್ದು ನಮ್ಮ ಗವಾಯಿಗಳದು ತಬಲಾಜಿ ಅವ್ರದ್ದು ಅವ್ರ ಮನೆಯಾಗ ಪ್ರಸಾದ ಇತ್ತು. ಆದ್ರೆ ಅವ್ರದೊಂದು ನೇಮಿನಂತಂದ್ರೆ ಪ್ರಸಾದ ತಯಾರಾದ ಕೂಡಲೇ ಮೊದಲು ಭಿನ್ನ ಪ್ರಸಾದ ಯಾರಿಗೆ ಹೋಗ್ಬೇಕಂದ್ರೆ ಹಾರ್ಕೋಣದ ಪರಮ ಪೂಜೆ ಅಜ್ಜಾರಿಗೆ ಪ್ರಸಾದ ಹೋಗ್ಬೇಕದು. ಅದಕ್ಕೆ ಕಾರ್ಗಡೆ ತಗೊಂಡು ಹೋಗೋಣಪ್ಪ ಅಂತಂದಾಗ ನಡ್ರಿಯಪ್ಪ ನಾನು ಬರ್ತೇನೆ ಅಂತ ತಿಳ್ಕೊಂಡು ಅಪ್ಪ ಅವ್ರ ತಕ್ಕ ಹೋಗಿ ಪ್ರಸಾದವನ್ನ ಅಪ್ಪ ಅವ್ರಿಗೆ ಕೊಡ್ಬೇಕಂತ ಹೋಗಿದ್ದೀವಿ. ಅಪ್ಪ ಅವ್ರದ ರೆಸ್ಟ್ ಮಾಡಿ ಬಂದು ಹೊರಗೆ ನಿಂದ್ರದಕ್ಕೆ ಒಂದು 20-30 ಮಂದಿ ಭಕ್ತರು ಬಂದಿದ್ರಿ. ನನಗೆ ಪಕ್ಕ ಗೊತ್ತಾಗ್ಲಿಲ್ಲ ಯಾವ್ರವ್ರಂತ. ಅವರು ಯಾವ್ರೋ ಒಬ್ಬ ದೊಡ್ಡ ಅಧಿಕಾರಿಗಳು ಬಂದಿದ್ರು ಅಪ್ಪ ಅವ್ರ ಹತ್ತಕ್ಕ. ದೊಡ್ಡ ಅಧಿಕಾರಿಗಳು, ಅವರು ಹೆಣ್ಮಕ್ಳಿದ್ರು. ಚಿತ್ರದುರ್ಗದವರು ದೊಡ್ಡ ಅಧಿಕಾರಿಗಳು. ಅವ್ರ ಬಹುತೇಕ DC ಎಕ್ವಲೆಂಟ್ ಪೋಸ್ಟ್ ಒಳಗಿದ್ದವ್ರು. ಅವ್ರು ಬಂದ ಪೂಜ್ಯ ಅಪ್ಪಾಜಿ ಅವ್ರಿಗೆ ಆಶೀರ್ವಾದ ನಮಸ್ಕಾರ ಮಾಡಿ ಸನ್ಮಾನ ಮಾಡಿದ್ರು. ಅಪ್ಪ ಅವ್ರಿಗೆ ಆಶೀರ್ವಾದ ಮಾಡಿದ್ರು. ಆ ನಂತರ ಅವ್ರು ನಿಂತು ಏನ್ ಹೇಳಕತ್ತಿದ್ರು ಅಂತಂದ್ರ ಆ ಹೆಣ್ಮಗಳು ಮಣಿಪಾಲ್ ಹಾಸ್ಪಿಟಲ್ ಒಳಗೆ ಅಡ್ಮಿಟ್ ಇದ್ರು. ಬಂದಿರ್ತಕ್ಕಂಥ ಹೆಣ್ಮಗಳು ದೊಡ್ಡ ಅಧಿಕಾರಿ. ನಾ ಮುಂದೆ ನಿಂತು ಕೇಳೀನಿ, ಅಲ್ಲೇ ಮುಂದೆ ಇದ್ ನಾನು. ಬಹುತೇಕ ನಮ್ಮ ಅಜ್ಜಾರು ಇದ್ರು. ಅಪ್ಪ ಅವ್ರ ಮ್ಯಾಲ ನಿಂತಿದ್ರು, ಆ ಹೆಣ್ಮಗಳು ಕೆಳಗೆ ನಿಂತಿದ್ಲು. ಅವ್ರ PA ಹೇಳ್ತಿದ್ದ, ಅಪ್ಪ ಅವ್ರಿಗೆ ಹೇಳ್ತಿದ್ದ, ಮಣಿಪಾಲ್ ಹಾಸ್ಪಿಟಲ್ ಒಳಗ ಅಡ್ಮಿಟ್ ಇದ್ರು. ಅವ್ರಿಗೆ ಏನೋ ಒಂದು ಸಮಸ್ಯೆ ಆಗಿ ಪೂರ ಕಾಲೆಲ್ಲ ಪೂರ್ತಿ ತೊಂದರೆಯಾಗಿ ಅವ್ರೇನು ಬದುಕು ಲೆಕ್ಕದಾಗ ಇದ್ದಿದ್ದಿಲ್ಲ ಅಂತ ತನ್ನ ಬಾಯಿಲೆ ತಾನ ಹೇಳಿದ್ಲಕ್ಕಿ. ನಾನು ಉಳಿತೀನೋ ಇಲ್ಲೋ ಗೊತ್ತಿಲ್ಲಪ್ಪ ಅಂತಂದಾಗ ಅವ್ರ PA ಏನದಲ್ಲ, PA ಅಪ್ಪ ಅವ್ರ ಪರಮ ಶಿಷ್ಯ. ಇಲ್ಲ ನಮ್ಮ ಅಪ್ಪ ಅವ್ರು ಅದಾರ, ಬಹಳ ತಪಸ್ವಿಗಳದಾರ. ಒಂದ್ಸಾರಿ ಅವರಿಗೆ ಫೋನ್ ಮಾತಾಡಿ ಇಲ್ಲೇ ನೀವು ಆಶೀರ್ವಾದ ತಗೋರಿ ಅಂತ ತಿಳ್ಕೊಂಡು ಅವ್ರ PA ಪೂಜೆ ಅಪ್ಪಾಜಿ ಅವರಿಗೆ ಫೋನ್ ಹಚ್ಚಿ ಕೊಟ್ರಂತೆ. ಎಲ್ಲಿ? ಮಣಿಪಾಲ್ ಹಾಸ್ಪಿಟಲ್ ಒಳಗ. ಅವರಿಗೆ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡುವಾಗ ಇನ್ನೇನು ನಾನು ಉಳಂಗಿಲ್ಲ ಅನ್ನೋ ಸಂದರ್ಭದೊಳಗ ಅವ್ರ ಸಂಬಂಧಿಕರನ್ನೆಲ್ಲ ಕರೆಸಿ ನಾವು ಉಳಂಗಿಲ್ಲ ಅನ್ನೋ ಸಂದರ್ಭದೊಳಗ ಕೊನೆಗೆ ಅಪ್ಪ ಅವ್ರ ಆಶೀರ್ವಾದ ಫೋನ್ಯಾಗಾರ ತಗೋರಿ, ಅಲ್ಲಿ ಹೋಗಕ್ ಆಗಂಗಿಲ್ಲ ನಿಮ್ಗ ಅಂತ ಹೇಳಿ ಅಪ್ಪ ಅವ್ರಿಗೆ ಫೋನ್ ಹಚ್ಚಿ ಕೊಟ್ರು. ಯಾರು? ಆ ಹೆಣ್ಮಗಳು PA, ಅಧಿಕಾರಿಗಳ PA. ಅಪ್ಪ ಅವ್ರು ಕೂಡ ಮಾತಾಡುವಾಗ ಅಪ್ಪ ಅವ್ರು ಹೇಳಿದ್ರಂತ ಫೋನ್ಯಾಗ. ಅಪ್ಪ ಅವ್ರು ಮಾತಾಡಿದ್ರು ಅವ್ರಿಗೆ ಏನಂತಂದ್ರೆ, ಯಾಕಮ್ಮ ನೀ ಯಾಕೆ ಅಲ್ಲಿ ಮಣಿಪಾಲ್ ಹಾಸ್ಪಿಟಲ್ಗೆ ಹೋಗಿ, ನಿನಗೆ ನಾ ಇಲ್ಲೇ ಆರಾಮ್ ಮಾಡ್ತಿದ್ನಲ್ಲ, ನೀ ಅಲ್ಲಿಗೆ ಯಾಕೆ ಹೋಗಿ, ನೀ ಯಾಕೆ ಟಂಜಾಗತ್ತದಿ, ನಿನಗೆ ಆರಾಮ ಆಗುತ್ತದೆ ಬಿಡ್ತಾಯಿ. ಅಪ್ಪ ಅವ್ರು ನೋಡು ಫೋನ್ಯಾಗ ಬರ್ರಿ, ನೀ ಅಲ್ಲಾಕೆ ಹೋಗಿದ್ಯಮ್ಮ, ನಿನಗೆ ಆರಾಮ ಆಗುತ್ತದ
ನೀ ಏನು ಚಿಂತೆ ಮಾಡಕ್ ಹೋಗಬೇಡ, ಬಹಳ 8 ರಿಂದ 9 ದಿನದೊಳಗ ನಿನಗೆ ಆರಾಮಾಗಿ ಆ ಹಾಸ್ಪಿಟಲ್ ಒಳಗಿಂದ ನಡ್ಕೊತ ನೀವು ಹೊರಗೆ ಬರ್ತೀವ ಅಂತ ತಿಳ್ಕೊಂಡು ಅಪ್ಪ ಅವ್ರ ಫೋನ್ಯಾಗ ಹೇಳ್ತೀರಂತ. ಅಂದಂಗ 9 ದಿವಸಕ್ಕೆ ಆರಾಮಾಗಿ ಮಠಕ್ಕ ಬಂದಿದ್ದಳು ಈಗ ಹೆಣ್ಮಗಳು ಸಾವು ಬದುಕಿನ ಮಧ್ಯೆ ಹೋರಾಡೋರು. ನಾ ಈಗ 100 ವರ್ಷದ ಹಿಂದಿನ ಕಥೆ ಅಲ್ರಿ ಇದು. ಇಲ್ಲಿ ನಮ್ಮ ನಿಮ್ಮೆದುರಿಗೆ ಕೂತಿರ್ತಕ್ಕಂಥ ಪೂಜ್ಯ ಅಪ್ಪಾಜಿ ಅವರು, ಅವರ ಒಂದು ಶಕ್ತಿ, ಅವರ ಒಂದು ದಿವ್ಯವಾದ ದರ್ಶನದ ಪ್ರಭಾವ ಹೆಂಗದ ಅಂತಂದ್ರೆ ಬಹುತೇಕ ನಾನು 12ನೇ ಶತಮಾನದೊಳಗ ಬಸವಣ್ಣವರ ಮಹಾಮಣಿಯೊಳಗ ಹೆಂಗ ಲಕ್ಷದ ಮೇಲೆ 96,000 ಮಂದಿಗೆ ಜಂಗಮರಿಗೆ ದಾಸೋಹ ನಡೀತಿತ್ತಲ್ಲ, ಆ ದಾಸೋಹವನ್ನ ರಾತ್ರಿ ಹಗಲಿ ನಾವು ಎಲ್ಲಾದರೂ ನೋಡ್ತಿದ್ದೀವಿ ಅಂದ್ರೆ ಅದು ಹಾರ್ಕೋಣದ ಮಾಡದಾಗ ಅಂತಂದ್ರೆ ಏನ್ ತಪ್ಪಾಗಲಿಕ್ಕಿಲ್ಲ. ರಾತ್ರಿ ಹಗಲಿ ಪ್ರಸಾದ ರೀ, ಬರೇ ಪ್ರಸಾದ ಸುಮ್ಮ ಅಂಬಲಿ ಅನ್ನ ಕಳಿಸೋದಲ್ಲ. ಇವತ್ತು ಅಜ್ಜಾರ ಹೇಳಿದ್ರು, ಮಠದೊಳಗ ಅಜ್ಜಾರ ಎಂತದ ಪ್ರಸಾದ ಮಾಡ್ಬೇಕಂದ್ರೆ ಸುಮ್ಮ ರೇಷನ್ ಅಕ್ಕಿ ತಂದು ಹಾಕಿ ಕಾಟಾಚಾರಕ್ಕೆ ಎಲ್ಲಾರು ಪ್ರಸಾದ ಮಾಡಿಗಿಡೀರಿ. ನೋಡ್ರಿ ಎಂತ ಕಳ್ಕಳಿ ಅಪ್ಪ ಅವ್ರು. ರೇಷನ್ ಅಕ್ಕಿ ಪುರುಷಟ್ಟಿ ಬರ್ತಾವಂತ ಅವನ್ನೆಲ್ಲರೂ ತಂದು ಹಾಕಿಗಿಕ್ಕಿರಿ. ಇಲ್ಲ, ಕ್ವಿಂಟಲ್ 5,000 ರಿಂದ 6,000 ರೂಪಾಯಿ ಕಿಮ್ಮತ್ತಿನ ಅಕ್ಕಿನ ತಂದು ಹಾಕಬೇಕು. ಎಲ್ಲಿ ದಾಸೋಹಕ್ರಿ ಮನ್ಯಾಗ ನಾವು ತಂದು ತಿನ್ನಕ ನಮ್ಗೆ ಎಷ್ಟು ಲೆಕ್ಕ ಹಾಕತ್ತೀವಿ. ಆದ್ರ ಬಂದಿರತಕ್ಕಂಥ ದಿವಸ 1,000-2,000 ಮಂದಿಗೆ ದಾಸೋಹಕ್ಕೆ ಅಷ್ಟೆಲ್ಲ ಪೂಜ್ಯ ಅಪ್ಪಾಜಿ ಅವರು ವ್ಯವಸ್ಥೆ ಮಾಡ್ತಾರೆ. ನನಗೊಬ್ರು ಹೇಳಿದ್ರು ನಿನ್ನೆ, ಈ ಭಾಗದೊಳಗ ಮಕ್ಕಳ ಭಾಗ್ಯವನ್ನ ಕರುಣಿಸಿರುವ ಮಹಾನುಭಾವ ಯಾರಂತಂದ್ರ ಕಲಬುರಗಿಯ ಶರಣಬಸಪ್ಪ. ಬೇಡದವರಿಗೆ ಮಕ್ಕಳ ಭಾಗ್ಯವನ್ನು ಕೊಡ್ತಿದ್ದ. ಆದ್ರೆ ಒಂದು ಪ್ರಸಂಗ ನಾನು ಕಿವಿಯಿಂದ ಕೇಳಿನ ಒಬ್ಬರಿಂದ, ಏನಂತಂದ್ರ ಈಗೇನು ಮಣ್ಣು ಲಿಂಗೈಕ್ಯರಾದ್ರಲ್ಲ ಶರಣಬಸಪ್ಪ ಅಪ್ಪ ಅವರು, ಅವರಿಗೆ ಮಕ್ಕಳು ಆಗಿರ್ಲಿಲ್ಲಂತ, ಮಕ್ಕಳೇ ಆಗಲಿಲ್ಲ ಬಹಳ ದಿವಸಕ್ಕೆ. ಆ ಶರಣಬಸಪ್ಪ ಅಪ್ಪ ಅವರ ಮಡದಿಯರು, ಧರ್ಮ ಪತ್ನಿಯರು ಬಹಳ ಚಿಂತೆಗೊಳಗಾದ್ರಂತೆ. ಮಕ್ಕಳೇ ಆಗಲಿಲ್ಲಲ್ಲ, ನಮ್ಮ ಮಠನೇ ಮಕ್ಕಳವನ್ನ ಕರುಣಿಸುವ ಮಹಾಮಠ ಅಂತ ಕರ್ನಾಟಕದೊಳಗೆ ಹೆಸರು ಪಡೆದದ, ಆದ್ರೆ ನನಗ ಮಕ್ಕಳಾಗಲಿಲ್ಲ ಅಂತ ತಿಳ್ಕೊಂಡು ಬಹಳ ಚಿಂತೆ ಮಾಡುವಾಗ ಆ ಶರಣಬಸಪ್ಪ ಅಪ್ಪ ಅವರ ಧರ್ಮ ಪತ್ನಿಯರು ಹಂಗ ಅವ್ರ ಸಹಪಾಠಿಗಳು ಕೂಡ ಮಾತಾಡ್ಕೋತ ಕುಂತಾಗ ಅವ್ರ ಗೆಳತಿಯರು ಹೇಳಿದ್ರಂತೆ, ಯವ್ವ ಸೋಮುಂದಿಟ್ಟ ಹಾರ್ಕೋಡಕ್ ಹೋಗಿ ಬಾ ಯವ್ವ ಅಂದ್ರಂತ. ಅವ್ರು ಸೋಮುಂದಿಟ್ಟ ಹಾರ್ಕೋಡಕ್ ಹೋಗಿ ಬಾ ಯವ್ವ, ಹಾರ್ಕೋಡಕ್ ಹೋಗಿ ಬಂದಂದ್ರ ಈಗ ಸತ್ತ ಏನು ಮಠದಾಗದಾರಲ್ಲ ಚನ್ನವೀರ ಶಿವಾಚಾರ್ಯರು, ಅವರು ಒಂದು ಸಾರಿ ಆಶೀರ್ವಾದ ಮಾಡಿದ್ರ ಬಹುತೇಕ ಬಹಳ ಮಂದಿಗೆ ಮಕ್ಕಳ ಆಶೀರ್ವಾದವನ್ನು ಪೂಜ್ಯರು ಮಾಡ್ಯಾರ, ಒಂದ್ಸಾರಿ ಹೋಗಿ ಬಾ ಯವ್ವ ಅಂತಂದಾಗ ನೋಡ್ರಿ ಕಲಬುರ್ಗಿ ಶರಣಬಸಪ್ಪ ಅಪ್ಪ ಅವರ ಮಡದಿಯರು ಕಾರ್ ಗಾಡಿ ತಗೊಂಡ ಎಲ್ಲಿಗಂತಂದ್ರ ಅಮಾವಾಸ್ಯೆ ದಿವಸ ಹಾರಕೂಡು ಮಠಕ್ಕೆ ಬಂದಾರ. ಹಾರಕೂಡು ಮಠಕ್ಕೆ ಬಂದ ಪಾಳೆದಾಗ ಪಾಳೆ ಹಚ್ಚಿ ಅಪ್ಪ ಅವ್ರಿಗೆ ನಮಸ್ಕಾರ ಮಾಡ್ಯಾರ. ಒಮ್ಮೆ ಕೇಳಿಲ್ಲ ಅಂತೇಳಿ ಅಪ್ಪ ಅವ್ರ ಹೋಗಿ ಅವರು ಸುಮ್ ನಮಸ್ಕಾರ ಮಾಡೋದು ಹೋಗುದು, ಸುಮ್ ನಮಸ್ಕಾರ ಮಾಡಿ ದರ್ಶನ ತಗೊಳ್ಳೋದು ಹೋಗುದು, ಹಿಂಗ 4-5 ಅಮಾವಾಸ್ಯೆ ಮಾಡಿದಾಗ ಪೂಜ್ಯ ಅಪ್ಪಾಜಿ ಅವರು ಅಲ್ಲಿ ಯಾರೋ ಬರ್ತಾರಲ್ಲ, 4-5 ಅಮಾವಾಸ್ಯೆ ನೋಡಾಕತ್ತೀನಿ, ಅವ್ರಿಗೆ ಕರಿಯಪ್ಪ ಅಂತ ತಿಳ್ಕೊಂಡು ಮುಂದೆ ಕರೆದ ನಮಸ್ಕಾರ ಮಾಡಿದಾಗ ಅವ್ರಿಗೆ ಅಕ್ಕಿ ಕೊಟ್ರಂತ ಅಪ್ಪ ಅವರು ಮಂತ್ರಿಸಿ ಅವರ ಆಶೀರ್ವಾದದಿಂದ, ಯವ್ವ ಈ ಅಕ್ಕಿ ತಗೊಂಡು ನೀ ಏನು ಸಂಕಲ್ಪ ಮಾಡಿಲ್ಲ ಅದನ್ನ ಶರಣಪ್ಪ ಮತ್ತು ಚನ್ನಬಸವ ಶಿವಾಚಾರ್ಯರು ಪೂರ್ವದ ಆಚಾರ್ಯನಿಗೆ ಆಶೀರ್ವಾದ ಮಾಡ್ತಾರೆ ಹೋಗವ ಅಂತಂದಾಗ ವಾದ ತೊಡೆ ದಿವಸಕ್ಕ ಶರಣಬಸಪ್ಪ ಅಪ್ಪ ಅವರ ಧರ್ಮ ಪತ್ನಿ ಗರ್ಭವತಿ ಆದ್ರಂತ. ಎಂತ ಪ್ರಭಾವ ನೋಡ್ರಿ ಪೂಜ್ಯ ಅಪ್ಪಾಜಿ ಅವರು. ಅವ್ರು ಇವತ್ತು ಆ ಅಕ್ಕಿ ಇಟ್ಟಾರಂತ್ರಿ, ಎಷ್ಟು ವರ್ಷ ಆಯ್ತು ಇವತ್ತು ಆ ಅಕ್ಕಿ ಇಟ್ಟಾರಂತ. ಆ ಅಕ್ಕಿಯೊಳಗೆ ಒಂದು ಹೊಳಾಗಿಲ್ಲ, ಒಂದೇನು ಹೆಂಗ ತಾಜಾ ಅಕ್ಕಿ ಅದಾವ ಹಂಗ ಅದಾವಂತ. ಒಂದಿಷ್ಟು ಪ್ರಸಾದ ಮಾಡಿ ತಿಂದು ಉಳಿದು ಅಕ್ಕಿ ಇಟ್ಟಾರಂತ. ಕಾರಣ ಏನು ಅಂತಂದ್ರೆ ಪೂಜ್ಯ ಅಪ್ಪಾಜಿ ಅವರು ನೋಡಾಕ ನಮ್ಮಂಗನೆ ಕಾಣ್ತಾರ, ನೋಡಾಕ ನಮ್ಮಂಗ ಪ್ರಸಾದ ಮಾಡ್ತಾರ, ನಮ್ಮಂಗ ಅಡ್ಡಾಡ್ತಾರ. ಹಂಗಂತ ತಿಳ್ಕೊಂಡು ಅವ್ರು ನಮ್ಮಂಗಂತ ತಿಳ್ಕೊಬೇಡ್ರಿ. ಅವ್ರು ಹೆಂಗಂತಂದ್ರ ಅವರ ಶರೀರ ತುಂಬಾ ತಪಸ್ಸಿನ ಬಲ ಇರ್ತದ. ಪೂರ್ವದ ಪೂಜ್ಯರು ಅವರಿಗೆ ಆಶೀರ್ವಾದ ಮಾಡತಕ್ಕಂಥ ಸೌಭಾಗ್ಯವನ್ನು ಕರುಣಿಸಿ ಹೋಗ್ಯಾನ. ನನಗನ್ನಿಸ್ತದ ಈ ಬೀದರ್ ಬಸವ ಕಲ್ಯಾಣದ ಭಾಗದ ಎಲ್ಲರೂ ಪುಣ್ಯ ಮಾಡಿರಿ ನೀವೆಲ್ಲ. ಯಾಕಂದ್ರೆ ಅಂತಹ ಪರಮ ಪೂಜ್ಯರನ್ನ ಪಡೆಯಲಿಕ್ಕ ಅಂತ ಯಾವ ಶಾಸ್ತ್ರಿಗಳು ಯಾವ ಕಲಾವಿದರು ಬಂದ್ರು
ಹಂಗ ಕಳ್ಸಂಗಿಲ್ಲ. ಬಹುತೇಕ ಬಹಳ ಮಂದಿ ರೊಕ್ಕ ತಗೊಳ್ಳೋ ಸ್ವಾಮಿಗಳದಾರ, ರೊಕ್ಕ ಕೊಡು ಸ್ವಾಮಿಗಳು ಯಾರಾದ್ರೂ ಈ ಭಾಗದಾಗ ಇದ್ರ ನಮ್ಮ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳಂತಂದ್ರ ತಪ್ಪಾಗಲಿಕ್ಕಿಲ್ಲ ಪುಣ್ಯಾತ್ಮರೇ. ಯಾಕಂತಂದ್ರೆ ಯಾರ ದೀನರು, ದಲಿತರು, ನಿರ್ಗತಿಕರು, ವಯೋವೃದ್ಧರು, ವಯಸ್ಸಿನವ್ರು ಆದವ್ರು ಬಂದ್ರ ಅವ್ರಿಗೆ ತಮ್ಮ ಹತ್ತಕ್ಕೆ ಏನದ ಬಡವ್ರ ಲಗ್ನ 1-2 ಮಠದೊಳಗ ಎಷ್ಟು ಹುಡುಗರು ಅಂತಂದ್ರೆ 500 ರಿಂದ 600 ವಿದ್ಯಾರ್ಥಿಗಳು ಫ್ರೀ ಮಠದೊಳಗ. ಅದು ಹೆಂಗಂತಂದ್ರೆ ಸುಮ್ಮಲ್ಲ, ಅಜ್ಜಾರ ಹೇಳಿದ್ರು ಈಗ ಅವ್ರಿಗೆ ಶೀಗ್ನಿ ಹೋಳಿಗೆ ಊಟ ಯಾರಿಗ್ರಿ? ವಿದ್ಯಾರ್ಥಿಗಳಿಗೆ, 500-600 ವಿದ್ಯಾರ್ಥಿಗಳಿಗೆ. ನೋಡ್ರಿ, ಬಹುತೇಕ ನನಗನ್ನಿಸ್ತದ ಹಾರ್ಕೋಡ್ ಮಠದ ಚರಿತ್ರೆ ಹೇಳಕ ನನಗೆ 1 ದಿವಸ 1 ತಾಸ ಸಾಲಾಗಿಲ್ಲ. 1 ತಿಂಗಳಾದರೂ ಹಾರ್ಕೋಡ್ ಮಠದ ಚರಿತ್ರೆಯನ್ನು ಹೇಳಕ ಅದು ಮುಗಿಯಂಗಿಲ್ಲ. ಅಂತ ಮಠದ ಚರಿತ್ರೆ ಅದ. ಅಂತ ಪೂಜ್ಯರನ್ನ ಪಡೆದಿರ್ತಕ್ಕಂಥವ್ರು ನೀವೆಲ್ಲ ಧನ್ಯಾತ್ಮರು, ನೀವೆಲ್ಲರೂ ಪುಣ್ಯಾತ್ಮರು ಅಂತ ಹೇಳಿ ನವಲಗುಂದ ನಾಗಲಿಂಗ ಶಿವಯೋಗಿಗಳು ಲಿಂಗೈಕ್ಯರಾಗಿದ್ದಾರೆ. ತಾವೆಲ್ಲರೂ ಆ ಪುರಾಣವನ್ನ ಬಹಳ ಸುಂದರವಾಗಿ ಕೇಳಿರಿ. ನಮ್ಮ ಪದ್ಧತಿಯ ಪ್ರಕಾರ ಆ ನವಲಗುಂದ ನಾಗಲಿಂಗನ ಚರಿತ್ರೆಯನ್ನ ಮತ್ತೊಮ್ಮೆ ಪ್ರಾರಂಭ ಮಾಡ್ಬೇಕಂತ ನೇಮಿರ್ತದ. ಒಂದು ಸಾಲ ಓದಿ ನಾನು ಆ ನವಲಗುಂದ ನಾಗಲಿಂಗ ಚರಿತ್ರೆಯನ್ನ ಪ್ರಾರಂಭ ಮಾಡಿ ಅಜಾತಶ್ರೀ ನವಲಗುಂದ ನಾಗಲಿಂಗ ಅವಧೂತರ ಮಹಾಪುರಾಣ. ತೆಂಗುಡೆ ಗಿರಿಜರೂಪಣ್ಯ ನಾಗಲಿಂಗರು ನರರ ನುರೆಭವ ಶರದಿಯ ತ್ವರಿಸ ಲೋಸುಗ ನಿರುತ ಗ್ರಹವನ್ನು ತ್ಯಜಿಸಿದರು ಅಂತ ತಿಳ್ಕೊಂಡು ಮೊದಲನೇ ಅಧ್ಯಾಯದೊಳಗನ ಮನಿ ಬಿಡ್ತಾರಂತೇಳಿ ಬರ್ದಿದ್ದಾರೆ. ನೋಡ್ರಿ, ಅವ್ರು ಮೊದಲನೇ ಅಧ್ಯಾಯದೊಳಗ ಮನಿ ಬಿಟ್ಟು ರಾಕ ಬೇಡ, ಗಾಂಡ ಬೇಡ, ಮನಿ ಬೇಡ ಅಂತೇಳಿ ಆದ್ರ ಅವ್ರು. ನೀವು ಕೊನೆ ಅಧ್ಯಾಯ ಆದ್ರೂ ನೀವು ಹೋಗ್ಬಾರ್ದು ಮನಿ ಬಿಟ್ಟು. ಕೊನೆ ಅಧ್ಯಾಯ ಆದ್ರೂ ನೀವು ಮನಿ ಬಿಟ್ಟು ಹೋಗುವಾರ ಹಂಗ ಪರಿಸ್ಥಿತಿ ಅದ. ಆದ್ರೂ ನೀವು ಯಾರು ಹೋಗ್ಬೇಡ್ರಿ. ನಾವು ಇದು ಮೈಸೂರಿಗ ಗ್ರಾಮಕ್ಕ ನಮ್ಮ ಪ್ರಭು ಅವರು ಫೋನ್ ಹಚ್ಚಿ, ಇಲ್ಲ ಅಜ್ಜಾರ ನೀವು ಪ್ರವಚನಕ್ಕೆ ಬರಬೇಕು, ನಮ್ಮ ಅಜ್ಜಾರ್ ಹೇಳ್ಯಾರ ನೀವು ಪ್ರವಚನಕ್ಕೆ ಬರ್ಬೇಕಂತ ಹೇಳಿದ್ರು. ನಮ್ಮ ಕಂಬಳಿ ಮಠದ ಪ್ರಭು ಸ್ವಾಮಿಗಳು, ಅದ್ರ ಜೊತೆಗೆ ಎಲ್ಲಾ ಹಿರಿಯರು ಮಾತನಾಡಿದ್ರು. ಅಟ್ಟಲ್ಲ ಅಪ್ಪ ಅವರು ಫೋನ್ ಮಾಡಿದ್ರು, ಪ್ರವಚನಕ್ಕೆ ಬಾರಪ್ಪ ಅಂತೇಳಿ ತಮ್ಮ ಆಶೀರ್ವಾದದ ಬುದ್ಧಿ ತಮ್ಮ ಸೇವಾ ಮಾಡ್ತಾನೆ ಅಂತೇಳಿ ಬಂದಿನಿ. ಯಥಾಮತಿಗೆ ಗೋಚರವಾದ ವಿಷಯಗಳನ್ನ ತಮಗೆ ಮುಟ್ಸಿನಿ. ಅದೇನಾದ್ರೂ ಚಲೋ ಅಂತೂ ನಾ ಹೇಳಿದ್ರೊಳಗ ಅದು ಹಾರ್ಕೂಡ್ ಚನ್ನವೀರ ಅಜ್ಜ ಅಂತ ತಿಳ್ಕೊರಿ. ಮತ್ತ ಅದ್ರಾಗ ಏನಾರ ಹೆಚ್ಚಾಗಿ ಕಡಿಮೆ ಒಂದಿಟ್ಟು ತಪ್ಪಿದ್ದೋದು ಇತ್ತಂದ್ರೆ ಅದು ನಂದಂತ ನಾನು ಬಿಟ್ಟು ಬಿಡ್ರಿ. ಒಳ್ಳೇದಿತ್ತಂದ್ರೆ ಪೂಜ್ಯ ಅಪ್ಪಾಜಿಯವರು ಅಂತೇಳಿ ಸ್ವೀಕಾರ ಮಾಡ್ರಿ ಅಂತೇಳಿ 2 ಮಾತಿಗೆ ವಿರಾಮ ಮಾಡೋಣ. ಓಂ ತತ್ವ. ಅದೇ ರೀತಿಯಾಗಿ ಇಂದಿನ ಧರ್ಮಸಭೆಯ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸೋಣ ಎಂದು ಹೇಳುತ್ತಾ, ವೇದಿಕೆ ಮೇಲಿರುವಂತಹ ಎಲ್ಲ ಪರಮ ಪೂಜ್ಯರಿಗೂ ಹಾಗೂ ದಂತರಿಗೂ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಜ್ಯೋತಿ ಶ್ರೀ ಸೋಪಾನೋ ಪೊಲೀಸ್ ಪಾಟೀಲ್ರವರು ವೇದಿಕೆ ಕಡೆಗೆ ಆಗಮಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ. ಮಹಾಲಕ್ಷ್ಮಿಯ 14ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ 9 ದಿನ ಸತತ ಪ್ರವಚನವನ್ನು ಆಲಿಸಂತ ಅಣ್ಣ ತಮ್ಮಂದಿರಿ, ಅಕ್ಕ ತಂಗಿಯರಿ ಹಾಗೂ ಊರಿಂದ ಬಂದಂತ ಎಲ್ಲ ಗ್ರಾಮಸ್ಥರೇ ಎಲ್ಲರಿಗೂ ನನ್ನ ಶರಣಾರ್ಥಿ. ಇದಲ್ಲದೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದು ಆಗಿರತಂಥ ಈ ಜಾತ್ರೆಯ ರೂವಾರಿ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಹಾಡಿಕೊಳ್ಳದ ನಮ್ಮ ಚನ್ನವೀರ ಶಿವಾಚಾರ್ಯ ಪಾದಗಳಿಗೆ ಅನಂತ ಕೋಟಿ ಕೋಟಿ ಪ್ರಮಾಣವನ್ನು ಸಲ್ಲಿಸಿ ನಮ್ಮ ಗ್ರಾಮದ ವತಿಯಿಂದ ಸುಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಹಿರನೇಗಾಂವ ಮುಖ್ಯರಿಗೂ ಕೂಡ ಈ ಗ್ರಾಮದ ವತಿಯಿಂದ ನಮ್ಮ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಕೇಳಿಗೆ ಮಠದ ಶ್ರೀಗಳಿಗಾದರೂ ಕೂಡ ನಮ್ಮ ಗ್ರಾಮದ ಪರವಾಗಿ
ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ ಕೋರುತ್ತೇನೆ. ಅದೇ ತರವಾಗಿ ಈ ವರ್ಷ ನಮ್ಮ ಕರೆಗೆ ಹೋಗ್ಬಿಟ್ಟು ಕೊರೋನಾ ಮುಖ್ಯರು ಬಂದಿದ್ದಾರೆ, ಅವರಿಗಾದರೂ ಕೂಡ ನನ್ನ ಗ್ರಾಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇದೇ ರೀತಿ ಮಲ್ಲಯ್ಯಪ್ಪ ಅವರ ಮಾಸ್ತರು, ನಮ್ಮಲ್ಲೇ ಮಾಸ್ತರ್ ಇದ್ದರು, ಈಗಲೂ ಶಿಕ್ಷಕರೇ ಇದ್ದಾರೆ, ಅವರೇ ಹಾರಕದ ಮುಖ್ಯ ಮಲ್ಲಯ್ಯಪ್ಪ ಮಾಸ್ತರಿಗೆ ನಮ್ಮ ಗ್ರಾಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಕಮಳಿ ಮಠದ ಶಿವಶರಣಯ್ಯ ಸ್ವಾಮಿ ನಮ್ಮ ಗ್ರಾಮದ ಆದಿ ಗುರುಗಳು, ಅವರಿಗಾದರೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಪುರಾಣಿಕರಿಗಾಗಿ 9 ದಿನ ಪರ್ಯಂತ ಪುರಾಣವನ್ನು ಒಳ್ಳೆ ರೀತಿಯಿಂದ ನಡೆಸಿದರು. ಎಲ್ಲರಿಗೂ ಅನುಭವದ ಒಂದು ಪಟ್ಟಿರ್ತಕ್ಕಂಥ ಪುರಾಣಿಕರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಸ್ವಾಗತ ಸುಸ್ವಾಗತ ಕೊಡುತ್ತೇನೆ. ಹೊರಬರಿಂದ ಬಂದಂಥ ಎಲ್ಲ ಗಣ್ಯಮಾನ ವ್ಯಕ್ತಿಗಳಿಗೂ ಕೂಡ ನಾನು ಸ್ವಾಗತ ಸುಸ್ವಾಗತ ಕೊಡುತ್ತೇನೆ. ಅದಲ್ಲದೆ ನನ್ನ ಯುವಕ ಮಿತ್ರರ ಮಕ್ಕಳಂತೀನಿ ಇವತ್ತು ಬೆಂಗಳೂರಿನಿಂದ ದೀಪ ತಂದವರು, ಬೆಂಗಳೂರಿನಿಂದ ದೀಪ ಇವತ್ತು ಮೈಸೂರಿಗೆ ತಾಯಿ ಕಳಿಸ್ತದೆ. ಇವತ್ತು ಎಷ್ಟು ಹುಡುಗರವ್ರು ಏನು ಮಾಡಿರುವ ಅದು ಗೊತ್ತಿಲ್ಲ. ಈ ಬೆಳಕು ಇಷ್ಟು ಬೆಳಗಬೇಕಾದ್ರೆ ಬೆಂಗಳೂರು 40 ಹುಡುಗರ ಒಂದು ಸಭಾವಣೆ ಶಕ್ತಿಯನ್ನು ಹಚ್ಚಿ ಅವರು ಈ ಬೆಳಕನ್ನು ತೋರಿಸಿದ್ದಾರೆ. ಎಷ್ಟು ಭವ್ಯ ಬೆಳಕು ತೋರಿಸಿದ ಕಾರಣದಿಂದ ನಮ್ಮ ಶೇಖರ ಪಿಂಟು ಅವನ ಸಂಘಟಕರು ಎಲ್ಲರೂ ಒಂದು 100 ಹುಡುಗರು ಇದ್ದಿರಬಹುದು. ಅದ್ರ ನಾನು ಹೆಸರು ಬರಲ್ಲ. ಅವರಿಗಾದರೂ ಕೂಡ ನಮ್ಮ ಗ್ರಾಮದ ಹೊರತಾಗಿ ಸ್ವಾಗತ ಸುಸ್ವಾಗತವನ್ನು ಕೊಡುತ್ತೇವೆ. ಬಂಧುಗಳೇ, ಈ ಜಾತ್ರೆ ಎಷ್ಟು ವೈಭವದಿಂದ ನಡೀಬೇಕಾದ್ರೆ ಇದಕ್ಕೆ ಕಾರಣೀಭೂತ 3ನೇ ಜಾತ್ರೆಗೆ ಅಧಿಪತಿ ಯಾರು ಅನ್ನೋದು ಹಾರಕೋಟೆ ಚನ್ನವೀರ ಶಿವಾಚಾರ್ಯರು. ಚನ್ನವೀರ ಶಿವಾಚಾರ್ಯರ ನೇತೃತ್ವದಲ್ಲಿ ಬಂಧುಗಳೇ, ಅದಕ್ಕಾಗಿ ಈ ಜಾತ್ರೆಗೆ ಎಷ್ಟು ಬೆರಗು ಬಂದಿದೆ. ಮುತ್ಯಾರ ಕೃಪಾಶೀರ್ವಾದ ಹೇಳ್ತಾರೆ ಈ ಜಾತ್ರೆ ಇನ್ನೂ 10 ಪಟ್ಟ ಬೆಳೀತಂತ ನಾನು ಆಶಿಸ್ತೇನೆ. ಮುತ್ಯಾರ ಮಾತು ಕೇಳಲಾರ್ದೆ ಒಂದು ಖಂಡಿಸುತ್ತಾ ಹೇಳಿದ್ದೀನಿ. ಪುರಾಣಿಕರು ಹೇಳಬೇಕಾದ್ರೆ ಅವರು ಏನು ಮಾಡಬೇಕಾದ್ರೆ ಜಾತಿ ಅವ್ರದ್ದು 3ನೇ ಜಾತಿ ಅಂತ ಅನಿಸ್ತಾನೆ. ಹಾಡು ಕೂಡ ಮೊದಲನೇದು, ಚಿಂಚೋಳಿ 2ನೇದು, ಇದು ಮೈಸೂರಿಗೆ 3ನೇ ಜಾತಿ ಮಾತಾಡುತ್ತೆ. ಇಷ್ಟು ನಮ್ಮ ಮೈಸೂರಿಗೆ ಲಕ್ಷ್ಮೀದಾಯಕರ ಭಕ್ತಿ ಶ್ರದ್ಧೆದ ಅವರು ಮುಟ್ಟಿದ್ದು ಪಾವನ. ಈ ಪವಿತ್ರ ಧರ್ಮಸಭೆಯ ಸಂದರ್ಭದಲ್ಲಿ ಆಗಮಿಸಿ ತಮ್ಮ ದಿವ್ಯ ಸಾನ್ನಿಧ್ಯದಿಂದ ಈ ಕಾರ್ಯಕ್ರಮವನ್ನು ಧನ್ಯಗೊಳಿಸಿದ ಪರಮ ಪೂಜ್ಯ ಗುರುವರರು ಅವರಿಗೆ ಗೌರವ ಸಮರ್ಪಣೆ ಸಲ್ಲಿಸುವುದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ತಾಯಿ ಮಹಾಲಕ್ಷ್ಮಿಯ ಕೃಪೆ ಹಾಗೂ ಭಕ್ತರ ಪರವಾಗಿ ಪರಮ ಪೂಜ್ಯರಿಗೆ ಇದೀಗ ಗೌರವ ಸಮರ್ಪಣೆ ಕಾರ್ಯಕ್ರಮವು ಆರಂಭವಾಗಲಿದ್ದು, ಗುರು ಎನ್ನುವ ದೀಪ ಹಚ್ಚಿದರೆ ಅಜ್ಞಾನ ಎನ್ನುವ ಕತ್ತಲೆಯು ಕರಗುವುದು. ಗುರುವಿನ ಕೃಪೆ ಇದ್ದರೆ ಜೀವನ ಸಾರ್ಥಕವಾಗುವುದು. ಇಂದು ಮಹಾಲಕ್ಷ್ಮಿ ತಾಯಿಯ 14ನೇ ಜಾತ್ರಾ ಮಹೋತ್ಸವದ ಪವಿತ್ರ ಧರ್ಮಸಭೆಗೆ ಆಗಮಿಸಿರುವ ಭಕ್ತರ ಹೃದಯದಲ್ಲಿ ಶಿವಭಕ್ತರಾಗಿಸುವ ಪೂಜ್ಯರು. ಇವರು ಕೇವಲ ಪೂಜ್ಯರಲ್ಲ, ಭಕ್ತರ ಕಣ್ಮುಂದೆ ಕಾಣುವ ನಡೆದಾಡುವ ದೇವರು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶಿವಾಚಾರ್ಯ ರತ್ನ, ಧರ್ಮರತ್ನ, ಸದ್ಧರ್ಮ ಶಿಖಾಮಣಿ, ಕರ್ನಾಟಕ ಸಾಂಸ್ಕೃತಿಕ ರತ್ನ, ಸುಕ್ಷೇತ್ರ ಹಾರಕೂಡದ ಪರಮ ಪೂಜ್ಯರು ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಭಕ್ತರ ಪಾಲಿನ ನಡೆದಾಡುವ ದೇವರು, ಶಿವತತ್ವದ ಜೀವಂತ ರೂಪ. ಅವರ ದರ್ಶನವೇ ಪುಣ್ಯ, ಅವರ ಆಶೀರ್ವಾದವೇ ಭಾಗ್ಯ, ಅವರ ಅಮೃತ ವಾಣಿಯೇ ಜೀವನದ ದಾರಿ. ಇಂತಹ ಪರಮ ಪೂಜ್ಯರನ್ನು ಶ್ರೀ ರೇವಣ ಸಿದ್ದಪ್ಪ ಅಟ್ಟು, ಮಹಾಲಕ್ಷ್ಮಿ ಪಂಚ ಕಮಿಟಿಯ ಅಧ್ಯಕ್ಷರು ಹಾಗೂ ಗುಂಡಾರಾಯ್ ಮಲಕಾಜಿ ಉಪಾಧ್ಯಕ್ಷರು ಗೌರವ ಸನ್ಮಾನದೊಂದಿಗೆ ಸ್ವಾಗತವನ್ನು ಕೋರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ತಿಳಿ 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 ಒಳಿತಾಗಿ ತಿಳಿ, ತಿಳಿ ತಿಳಿ ಒಳಿತಾಗಿ ತಿಳಿ, ಒಳಗ ಗುರುವಿನ ಅನುಭವ ತಿಳಿ, ಒಳಗ ಗುರುವಿನ ಅನುಭವ ತಿಳಿ, ತಿಳಿ ತಿಳಿ ಒಳಿತಾಗಿ ತಿಳಿ, ತಿಳಿ ತಿಳಿ ಒಳಿತಾಗಿ ತಿಳಿ. ದೇಹದ ವಾಸನೆ ಮಾಯದ ಮೈಲಿಗೆ
ದೇಹದ ವಾಸನೆ ಮಾಯದ ಮೈಲಿಗೆ ಮನಸ್ಸಿನೊಳಗ ಬಹು ಸೋಸಿತಿಳಿ ಮನಸ್ಸಿನೊಳಗ ಬಹು ಸೋಸಿತಿಳಿ ತಿಳಿ ತಿಳಿ ಒಳಿತಾಗಿ ತಿಳಿ 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 ಒಳಿತಾಗಿ ತಿಳಿ ಆರು ಅಕ್ಷರದ ಅರ್ಥ ತಿಳಿ ಮೂರು ಅಕ್ಷರದ ಮೂಲ ತಿಳಿ ಆರು ಅಕ್ಷರದ ಅರ್ಥ ತಿಳಿ ಮೂರು ಅಕ್ಷರದ ಮೂಲ ತಿಳಿ ಮೂಲ ತಿಳಿದ ಮ್ಯಾಲ ಭೇದಯಾತಕೋ ಮೂಲ ತಿಳಿದ ಮ್ಯಾಲ ಭೇದಯಾತಕೋ ಗುರು ನಿನ್ನಲ್ಲಿ ಆನಂತ ತಿಳಿ ಗುರು ನಿನ್ನಲ್ಲಿ ಆನಂತ ತಿಳಿ ಗುರು ನಿನ್ನಲ್ಲಿ ಆನಂತ ತಿಳಿ ಷಟ್ಸ್ಥಲ ಜ್ಞಾನದ ಮಾನ ತಿಳಿ ಅರಿವೇ ಗುರು ಏನೋ ಶ್ರೀ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಕೇಳಗಿ ಈ ಪೂಜ್ಯರಿಂದ ಆಶೀರ್ವಚನವು ಪ್ರಾರಂಭವಾಗಲಿದ್ದು ತಾವೆಲ್ಲರೂ ಭಕ್ತಿಯಿಂದ ಆಲಿಸಿ ಇಂದಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರಲ್ಲಿಯೂ ವಿನಂತಿಸಿಕೊಳ್ಳುತ್ತೇನೆ. ಈ ಭಾಗದ ಶಕ್ತಿ ಅಧಿದೇವತೆಯಾಗಿರುವಂತಹ ಮೈಸೂರಿನ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವದ ಪಾವನ ಸಾನ್ನಿಧ್ಯವನ್ನ ದಯಪಾಲಿಸಿರುವಂತಹ ಈ ಕಲ್ಯಾಣ ನಾಡಿನ ಜ್ಞಾನದಾತರು ಅನ್ನದಾತರು ಭಕ್ತಿದಾತರು ಆಗಿರುವಂತಹ ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀಮದ್ ಧನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಶ್ರೀಚರಣಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ನಾನು ಪ್ರತಿ ವರ್ಷ ಈ ಜಾತ್ರೆಗೆ ಬರ್ತಾ ಇದ್ದೆ. ಪರಮ ಪೂಜ್ಯರ ಆಶೀರ್ವಾದ ಅವರ ಆಜ್ಞೆಯ ಪ್ರಕಾರದಿಂದಾಗಿ ಇಲ್ಲಿ ಬಹಳಷ್ಟು ಜನ ತಾಯಂದಿರು ಕೊಡ್ತಿದ್ದೀರಿ. ಇಲ್ಲೇನೋ ತಾಯಂದಿರು ಕೊಡ್ತಿದ್ರೆ ತಮ್ಮ ನೀವೆಲ್ಲ ತಿಳ್ಕೋಬೇಕು. ಕಾರ್ಕಳದ ಪರಮ ಪೂಜ್ಯರು, ಹಿರಣಾಗಾಂವದ ಪರಮ ಪೂಜ್ಯರು, ರಾಜೇಶ್ವರದ ಪೂಜ್ಯರು ಎಲ್ಲ ಕೊಡ್ತಾರಪ್ಪ ಅಂತಂದ್ರ ನೀವು ಈ ಕಾರ್ಯಕ್ರಮದಲ್ಲಿ ಕೊಡ್ತೀರಿ. ಆದ್ರೆ ನಿಮ್ಮ ಮನದೊಳಗೆ ಒಂದು ಭಾವ ಇರಲಿ. ಪರಮ ಪೂಜ್ಯರ ಮನದೊಳಗೆ ಎಂತ ಭಾವ ಇದೆಯಪ್ಪ ಅಂತಂದ್ರೆ, ಏನು ಗುಡಿ ಒಳಗ ಮೂರ್ತಿ ಒಳಗ ಲಕ್ಷ್ಮೀ ತಾಯಿಯನ್ನ ಎಷ್ಟು ಭಾವದಿಂದ ಕಾಣಕತ್ತಾರೋ, ಇಲ್ಲಿ ಕೊಡ್ತಿರ್ತಕ್ಕಂಥ ಸಣ್ಣ ಹುಡುಗಿಯನ್ನ ಹಿಡಿದು ವಯಸ್ಸಾದ ತಾಯಂದ್ರವರೆಗೂ ಕೂಡ ನಿಮ್ಮನ್ನು ಅದೇ ಭಾವದಿಂದ ಪರಮ ಪೂಜ್ಯರು ನೋಡ್ತಾ ಇದ್ದಾರೆ ಅನ್ನುವಂಥದ್ದು ನೀವೆಲ್ಲ ನೆನಪಿನೊಳಗೆ ಇಟ್ಟುಕೊಂಡು ಈ ಕಾರ್ಯಕ್ರಮದೊಳಗೆ ಕೂಡಬೇಕಾಗ. ಇಲ್ಲಿ ಕೊಡ್ತಿರ್ತಕ್ಕಂಥ ಯುವಕರಿಗೆಲ್ಲ ನಾನು ಹೇಳ್ತೇನೆ, ನಿಮಗ ಚನ್ನವೀರ ಶಿವಾಚಾರ್ಯ ಅಪ್ಪೋರ ಆಶೀರ್ವಾದ ಆಗಬೇಕು. ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ರಾಜೇಶ್ವರ ಪೂಜ್ಯರು, ಹಿರಣಾಗಾಂವದ ಪರಮ ಪೂಜ್ಯರು, ನಮ್ಮ ನಿಮ್ಮೆಲ್ಲರ ಶಕ್ತಿ ಅಧಿದೇವತೆ ಆಗಿರುವಂತ ಲಕ್ಷ್ಮೀ ತಾಯಿಯ ಆಶೀರ್ವಾದ ನಿಮಗ ಆಗ್ಬೇಕಪ್ಪ ಅಂತಂದ್ರೆ, ನಮ್ಮ ಮನೆಯೊಳಗ ನಮ್ಮಪ್ಪ ನಮ್ಮ ಊನ ಆ ತಾಯಿನ ಹೆಂಗ ಭಕ್ತಿ ಮಾಡ್ತೀವಲ್ಲ ಹಂಗ ನೋಡ್ಕೊಂಡಾಗ ಮಾತ್ರ ಆಗ್ತದ ಅನ್ನುವಂಥದ್ದು ನಿಮ್ಮೆಲ್ಲರ ಮನದೊಳಗ ತಲೆಯೊಳಗೆ ಇರಬೇಕಾಗ್ತದೆ. ಅದಕ್ಕೋಸ್ಕರ ನೀವೆಲ್ಲ ಎಷ್ಟೇ ದೊಡ್ಡವರಾಗ್ರಿ, ಎಷ್ಟೇ ವಿದ್ಯಾವಂತರಾಗ್ರಿ, ಎಷ್ಟೇ ಶ್ರೀಮಂತರಾಗ್ರಿ, ಆದ್ರೆ ನಿಮ್ಮ ಬದುಕು ಸಾರ್ಥಕ ಆಗ್ಬೇಕಪ್ಪ ಅಂತಂದ್ರೆ ಮೊದಲು ಹಡೆದಿರುವಂತ ತಂದೆ ತಾಯಿಗಳೇ ಗೌರವ ಕೊಡಬೇಕು, ಆಮೇಲೆ ಗುರುಗಳಿಗೆ ಗೌರವ ಕೊಡಬೇಕು ಅನ್ನುವಂಥ ಅರಿವಿದ್ದಾಗ ಮಾತ್ರ ಈ ಬದುಕು ಸಾರ್ಥಕ ಆಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯಪಡಿಸ್ತಾ ಕೊನೆ ಮಾತು ಹೇಳಿ ಮುಗಿಸ್ತೀನಿ. ತಾಯಿ, ನಿಮ್ಮ ಬದುಕೊಳಗ ಒಂದು ಪಾಲಿಸಿ ನೆನಪಿಟ್ಟುಕೋರಿ. ಒಂದೇ ಪಾಲಿಸಿ, ಲಾಸ್ಟ್ ಮಾತಾಡಂಗಿಲ್ಲ. ಏನಪ್ಪಾ ಅಂತಂದ್ರ, ಈ ಬದುಕು ಚಂದ ನಡಿಬೇಕಾದ್ರ ಎಲ್ಲರೂ ನಮ್ಮವರೇ ಅಂತೇಳಿ ತಿಳ್ಕೊಂಡು ಬದುಕಬೇಕು.
ಎಲ್ಲರೂ ನಮ್ಮವರೇ ಅಂತೇಳಿ ನಂಬಿ ಬದುಕಬಾರ್ದು. ತಿಳಿದು ಬದುಕೋದಕ್ಕೂ ನಂಬಿ ಬದುಕೋದಕ್ಕೂ ಬಹಳ ವ್ಯತ್ಯಾಸ ಅದ. ಹಾಗ ನಮ್ಮವರೇ ಅಂತೇಳಿ ಯಾರನ್ನಾದ್ರೂ ನೀವು ನಂಬಿ ಬದುಕಬೇಕಪ್ಪ ಅಂತಂದ್ರ ಅದು ನಮ್ಮವನು ಮಾತ್ರ ನಂಬಿ ಬದುಕಬೇಕು ಅನ್ನುವಂತ ಮಾತನ್ನು ಹೇಳಿ ನನ್ನೆರಡು ಮಾತುಗಳಿಗೆ ವಿರಮಿಸ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಇದೀಗ ಶ್ರೀ ಶಟಸ್ಥಲ ಬ್ರಹ್ಮ ರಾಜೇಶ್ವರ ಶಿವಾಚಾರ್ಯರು ಕಟ್ಟಿಮನೆ ಸಂಸ್ಥಾನ ಮಠ ತಡೋಳ ಮೇಕರ್ ಇವರ ಆಶೀರ್ವಚನವು ಇದೀಗ ಆರಂಭವಾಗಲಿದೆ. ತಾವೆಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಂಡು ಅವರ ಆಶೀರ್ವಚನವನ್ನು ಕೇಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸ್ವರೂಪರೆಯಾಗಿ ಚನ್ನಬಸವ ಶಿವಾಚಾರ್ಯ ಮಹಾಶಿವಯೋಗಿಗಳ ಪರಾವತಾರಿಯಾಗಿ ಗುರುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಸಂಕಲ್ಪದ ಸುತರಾಗಿ ಈ ಭೂಲೋಕಕ್ಕೆ ಅವತರಿಸಿ ಚನ್ನಬಸವ ಶಿವಯೋಗಿಗಳ ಶೇಷ ಕಾರ್ಯವನ್ನು ಮಾಡಲು ಆಗಮಿಸಿರತಕ್ಕಂತಹ ಪರಮ ಪೂಜ್ಯ ಹಾರಕೂಡದ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಡಿದಾವರೆಗಳ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಪರಮ ಪೂಜ್ಯ ಹಾರಕೂಡಪ್ಪನವರ ಮಾರ್ಗದರ್ಶನದಂತೆ ಮೈಸಲಗ ಗ್ರಾಮದಲ್ಲಿ ಮಹಾಲಕ್ಷ್ಮಿಯ ಜಾತ್ರೆಯನ್ನು ಅತ್ಯಂತ ವೈಭವದಿಂದ ಮಾಡ್ತಾರೆ. ದುರ್ಗಾ ಸಪ್ತಶತಿಯಲ್ಲಿ ಒಂದು ಬಹಳ ದೊಡ್ಡ ಮಂತ್ರ ಇದೆ. ಜ್ಞಾನಿನಾಮಪಿ ಜೇತಾಂಸಿ ದೇವಿ ಭಗವತಿ ಸಾ ಬಲಾದಾಪುರುಷ ಮೋಹಾಯ ಮಹಾಮಾಯ ಪ್ರಯಚ್ಛತಿ ಅಂತ ಅನ್ನತಕ್ಕಂಥ ಒಂದು ಮಂತ್ರ ಇದೆ. 3 ಜನ ಹೇಳ್ತಿದ್ರು, ಒಂದು 14-15 ವರ್ಷದ ಹಿಂದಗಡೆ ಈ ಮಂದಿರದ ಸ್ವರೂಪವನ್ನು ಕೇಳಿದ್ರೇನು, ಒಂದು ಸಣ್ಣ ಮಂದಿರ. ಆ ಮಂದಿರವನ್ನು ಪರಮ ಪೂಜ್ಯ ಅಪ್ಪಂಗಳವರು ಬಂದು ಪೂಜೆಯನ್ನು ಮಾಡಿ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯಿಂದ ಮೂರ್ತಿಯ ಪ್ರತಿಷ್ಠಾಪನೆಯನ್ನು ಮಾಡಿಸಿ ಆ ಅಂದಿನಿಂದ ಇಂದಿನವರೆಗೆ ಆ ಕಾರ್ಯಕ್ರಮದ ಜಾತ್ರಾ ಮಹೋತ್ಸವದ ವಾರ್ಷಿಕೋತ್ಸವದಲ್ಲಿ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಾದವನ್ನು ದಯಮಾಡತಕ್ಕಂತಹ ಪರಮ ಪೂಜ್ಯರು. ಮೈಸಲಗ ಗ್ರಾಮದ ಎಲ್ಲ ಭಕ್ತರು ಬಂದಿದ್ದರು. ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಾಗ್ತದೆ. ಹಿಂಗೆ ಜಾತ್ರೆ ಇದೆ ಅಂತಂದ್ರೆ ಅದು ಕೂಡ ಅವರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೀತದೆ. ನಾನು ಕೇಳಿದ್ರೆ ನೀವು ಬಂದಿರಿ, ಅಪ್ಪೋರು ಕಳಿಸ್ಯಾರ ಅಂತ ಕೇಳಿದೆ. ಸಿಸ್ಟಮ್ ಯಾವ ಸಾನ್ನಿಧ್ಯ ಇದೆ ಅವ್ರ ಸಾನ್ನಿಧ್ಯದಿಂದ ಆರ್ಡರ್ ಬರಲಾರ್ದೇನೆ ಅಲ್ಲಿ ಹೋಗಲ್ಲ. ಅವಾಗ ಇಲ್ಲ ಅಪ್ಪೋರಿಗೆ ಕೇಳಿದ್ವಿ. ಅಪ್ಪೋರು ಅಂದರು ಸುರಳಾ ಅಪ್ಪೋರಿಗೆ ಸುರಳಾ ಮಠಕ್ಕೆ ಹೋಗಿ ಅವ್ರ ಟೈಮ್ ತಗೊಂಡು ಬರ್ರಿ ಅಂತ ಹೇಳಿದಾಗ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಗುರುಗಳ ಸಂಕಲ್ಪದಂತೆ ವಾಗಲಗಾಂವ್ ಅಂತ ಒಂದು ಗ್ರಾಮದಲ್ಲಿ ಸಾಯಂಕಾಲ ಕಾರ್ಯಕ್ರಮ ಇತ್ತು. ಯಾವಾಗ ಗುರುನೇ ಆದೇಶ ಮಾಡ್ತಾನೆ ಅಂತಂದೆಲ್ಲ ಬದುಕಿನಲ್ಲಿ ಉಳಿದ್ರೆ ಹೇಳಿದ ನಂತರ ಅಪ್ಪವ್ರು ಏನಂತಾರೆ ಅದೇ ಫೈನಲ್. ಅವರು ಕೂಡ ಹೇಳಿದರು. ಪರಮ ಪೂಜ್ಯ ಗುರುಗಳ ಸಂಕಲ್ಪದಂತೆ ಇವತ್ತಿನ ಈ ಧರ್ಮಸಭೆ ನಡೀತಾ ಇದೆ. ಗೊತ್ತಾ, ಲಕ್ಷ್ಮಿಯ ಜಾತ್ರೆಯ ನಿಮಿತ್ತ ನಾಳೆ ಒಂದು ಕೂಡ ಅಂಬ್ಲಿ ಮಾಡಿದ್ರಿ. ಅಂಬ್ಲಿ ಮಾಡಿ ಮುಂಜಾನೆ 1 ಮಧ್ಯಾಹ್ನ ಸಾಯಂಕಾಲ ಯಾರು ಅಂಬ್ಲಿ ಕೊಡಿದ್ರಿ ಅಂತಂದ್ರೆ ಅವರಿಗೆ ನಿರ್ಜಲ ಆಗ್ತಕ್ಕಂಥ ಪ್ರಸಂಗ ಬರು. ಅದಕ್ಕೆ ಹಾರ್ಕೊಳ್ಳೋರು ಪ್ರತಿ ದಿವಸ ಅಂಬ್ಲಿ ಕುಡಿತಾರೆ. ಮೇ ತಿಂಗಳಲ್ಲಿ ಉರಿಮೂತ್ರ ಅಂತಕ್ಕಂಥ ರೋಗ ಬರಲ್ಲ, ದೇಹ ಉಷ್ಣತೆ ಅನ್ನತಕ್ಕಂಥ ರೋಗ ಬರಲ್ಲ. ಹಳೆ ಜನ ಯಾಕೆ ಮುಗಿಸ್ಬಿಟ್ಟಿದ್ರು, ಇಲ್ಲೇ ಬೆಳೆಸೂರು ಅಂತ ಒಂದು ಊರಿದೆ, ಅದಕ್ಕೆ ನಾನು ಮೊನ್ನೆ ಊರಿಗೆ ಹೋಗಿದ್ದೆ. ಇದು ಹೇಳಿದ್ರ ಅಂತಾರ ದಿನ ಅಂಬ್ಲಿ ಕುಡಿಲತ್ತ ಅಂತ ಕುಡಿಯೋವೆಲ್ಲ ಬಿಟ್ಟಾಕಪ್ಪ ಅಂತ ಹೇಳ ಶನಿ ಕುಡಿಯೋರು ಬಿಟ್ಟು ಆ ಅಂಬ್ಲಿ ವರ್ಷ ಇದ್ದಂಗೆ ಇರ್ತದ. ನಿದ್ದೆ ಬರ್ತದ, ಶಾಂತಿ ಇರ್ತದ, ಸಮಾಧಾನ ಇರ್ತದ. ಎಲ್ಲಿ ಮನಸ್ಸು ಶಾಂತಿ ಇರ್ತದ, ಹೊಟ್ಟೆ ಶಾಂತಿ ಇರ್ತದ, ಮನಸ್ಸು ಶಾಂತಿ ಇರ್ತದ. ಅಂಬ್ಲಿ ಎಲ್ಲವನ್ನು ಶಾಂತ ಮಾಡ್ತದ, ವ್ಯಸನ ಮುಕ್ತ ಬದುಕನ್ನು ಸೃಷ್ಟಿ ಮಾಡ್ತದ. ಅದಕ್ಕೆ ನಾಳೆಯಿಂದ ಎಲ್ಲರ ಮನೆಯಲ್ಲಿ ಅಂಬ್ಲೆ ಮಾಡ್ರಿ. ಬೇಸಿಗೆ ಮುಗಿಸ್ ತನಕ ಮಳಿ ಬಿದ್ದು ಬಿತ್ತಲಿಕ್ಕೆ ಆಗಸ್ಟ್ ತನಕ ನೆನಪಿರ್ತದ. ಬಿತ್ತಲಿಕ್ಕೆ ಆಯ್ತು ಅಂತಂದ್ರೆ ಎಲ್ಲ ಅಂತಕ್ಕಂಥ ರೋಗ ಏನದಲ್ಲ, ನಿರ್ಜಲೀಕರಣ ಅಂತಕ್ಕಂಥ ರೋಗ ಏನದಲ್ಲ, ಇದು ಬಿಸಿಲಿನ ತಾಪ ಏನದ, ಇದು ಶೂನ್ಯ.
ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು. ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು. ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು. ಹರನ ದಾಸಾಗಿ ದುಡಿದರು. ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು. ಕರ್ಮವ ಖಂಡಿಸಿ ಪುನೀತರಾದರು, ಕರ್ಮವ ಖಂಡಿಸಿ ಪುನೀತರಾದರು, ಧರ್ಮದ ಹಾದಿ ನಮಗೆ ತೋರಿದರು, ಧರ್ಮದ ಹಾದಿ ನಮಗೆ ತೋರಿದರು. ವೀರಶೈವ ಮತವ ಉದ್ಧಾರಗೈದಿಹರು, ವೀರಶೈವ ಮತವ ಉದ್ಧಾರಗೈದಿಹರು, ಕರುಣದೀಪ ಮನದಿ ಇಟ್ಟರು, ಕರುಣದೀಪ ಮನದಿ ಇಟ್ಟರು. ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.